ಎಲ್ಲ ಹಿಂದೂಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೀದರ ಮತದಾರ ಮಹಾಜನತೆಗೆ ಸಂಘಟನಾ ಪರವಾಗಿ ಒಂದು ಸಂದೇಶವನ್ನು ರವಾನಿಸಬೇಕಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದು, ಜಾಮಾ ಮಸೀದಿಯ ಶಾಹಿ ಇಮಾಮ್ ಸೈಯದ್ ಅಹಮದ್ ಬುಖಾರಿಯವರ ಮುಖಾಂತರ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಮತಿ ಸೋನಿಯಾ ಗಾಂಧಿಯವರು ಅವರನ್ನು ಭೇಟಿಯಾಗಿ ಅವರ ಮುಖಾಂತರ ಮುಸ್ಲಿಂ ಬಾಂಧವರಿಗೆ ಕಾಂಗ್ರೆಸ್ಸಿಗೆ ಮತ ನೀಡಬೇಕಂತ ಹೇಳಿಸಿರುವಂಥ ಒಂದು ವಿಷಯ. ಇದು ಒಂದು ಪ್ರಜಾತಂತ್ರ ವ್ಯವಸ್ಥೆಯ ಒಂದು ಕೊಕ್ಕಲಿ. ಜಾತ್ಯತೀತವಾದಂಥ ಈ ರಾಷ್ಟ್ರದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯನ್ನು ಹೊಂದಿದ್ದು, ಇಲ್ಲಿ ಯಾವುದೇ ಒಂದು ಧರ್ಮದ, ಒಂದು ಭಾಷ್ಯದ, ಒಂದು ಪ್ರಾಂತದ ಹೆಸರಿನ ಮೇಲೆ ನಾವು ಮತವನ್ನು ಕೇಳುವಂಗಿಲ್ಲ. ಆದರೆ ಕಾಂಗ್ರೆಸ್ಸಿನ ಇತ್ತೀಚಿನ ಬೆಳವಣಿಗೆಗಳು ಏನಾಗ್ತಾ ಇದ್ದಾವೆ ಅಂದ್ರೆ, ಇದು ದೇಶಕ್ಕೆ ಒಂದು ಪ್ರಜಾತಂತ್ರ ವ್ಯವಸ್ಥೆಗೆ ಮತ್ತು ರಾಷ್ಟ್ರೀಯತೆಗೆ ಧಕ್ಕೆ ಕೊಗ್ಗಲೆಯನ್ನು ಮಾಡ್ತಕ್ಕಂಥ ತಮ್ಮ ರಾಜಕೀಯ ಹಿತಕ್ಕಾಗಿ ಇಂಥ ಒಂದು ಹೇಳಿಕೆಯನ್ನು ಒಬ್ಬ ಧರ್ಮಾಧಿಕಾರಿಗಳಿಂದ ಹೇಳ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ. ಅದಕ್ಕಾಗಿ ಸಮಸ್ತ ಮತದಾರ ಬಾಂಧವರಲ್ಲಿ ನಮ್ಮದು ಒಂದು ವಿನಂತಿ ಇದೆ. ಇಂಥವರಿಂದ ನಾವು ಎಚ್ಚೆತ್ತುಕೊಂಡು ಯಾರು ಧರ್ಮದ ಹೆಸರಿನಲ್ಲಿ, ಭಾಷೆದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ಪ್ರಾಂತೀಯ ಹೆಸರಿನಲ್ಲಿ ಏನು ಮತವನ್ನು ಕೇಳಿಗೆ ಬರ್ತಾರೆ, ಅಂಥವರನ್ನು ನಾವು ಪಾಠ ಕಲಿಸಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲ ಈ ಹಿಂದೂಪರ ಸಂಘಟನೆಯವರು ಏನದಂದ್ರೆ, ಈ ಒಂದು ಮತದಾರರಲ್ಲಿ ಏನು ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡದಂತೆ. ಯಾಕಂದ್ರೆ ಯಾವ ಪ್ರಜಾತಂತ್ರ ವ್ಯವಸ್ಥೆಯನ್ನು ಕೊಗ್ಗಲೆಯನ್ನು ಮಾಡಲಿಕ್ಕೆ ಮುಂದಾಗ್ತಕ್ಕಂಥ ಪಾರ್ಟಿ ಇದೆಯೋ ಅಂಥದಕ್ಕೆ ನಾವೇನಾದ್ರು ಒಂದು ವೇಳೆ ಮತದಾನವನ್ನು ನಾವು ಕೊಟ್ಟೇವಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಈ ಪ್ರಜಾತಂತ್ರ ವ್ಯವಸ್ಥೆಯನ್ನು ಒಯ್ತೇವೆ ಅನ್ನೋದು ಅಸಂಭವ. ಅದಕ್ಕಾಗಿ ಎಲ್ಲ ಮತದಾರ ಬಾಂಧವರು ನಮ್ಮದು ಕಳಕಳಿಯ ವಿನಂತಿ ಏನಂದ್ರೆ, ಬೀದರ್ ಜಿಲ್ಲೆ, ವಿಶೇಷವಾಗಿ ಬೀದರ್ ಜಿಲ್ಲೆ ಮತದಾರರಲ್ಲಿ ನಮ್ಮದು ಕಳಕಳಿ ವಿನಂತಿ ಏನಂದ್ರೆ, ಎಲ್ಲ ಸಮುದಾಯ, ಎಲ್ಲ ಭಾಷಿಕರು, ಎಲ್ಲರ ಮೇಲೆ ನಮ್ಮದು ವಿನಂತಿ ಏನಂದ್ರೆ, ಕಾಂಗ್ರೆಸ್ಸಿಗೆ ಇಂಥ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥ, ಯಾರೂ ಒಬ್ಲಾರಂತ ಹೇಳಿಕೆ ಕೊಟ್ಟಿರುವಂಥ ಈ ಇಂಥ ಕೆಲಸವನ್ನು ಮಾಡ್ತಕ್ಕಂಥ ಕಾಂಗ್ರೆಸ್ಸಿಗೆ ಏನಂದ್ರೆ ಮತವನ್ನು ಹಾಕಬಾರದು. ನೀವು ಇನ್ನು BJP ಬೇಡ ಆಗ್ಯದ, JDS ಬೇಡ ಅಂದ್ರೆ ಮತ್ತೊಂದು ಯಾವುದು ಒಂದಕ್ಕೊಂದು ನೀವು ಏನು ನೀವು ಯಾವುದು ಇಚ್ಛೆ ಇದ್ದಿದ್ದಕ್ಕೆ ನೀವು ಯಾವುದೇ ಪಾರ್ಟಿ ಪಕ್ಷೇತರ ಹಾಕಲಿ, ಬೇಕಾಗಿದ್ದು ಹಾಕಲಿ. ಆದ್ರೆ ಇಂಥ ಒಂದು ಪ್ರಜಾತಂತ್ರವನ್ನೇ ಕೊಲ್ಲಿಕ್ಕೆ ಏನು ಷಡ್ಯಂತ್ರ ರಚನೆ ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷವನ್ನು ನಾವೇನದಂದ್ರೆ ಮತದಾರರಿಗೆ ಇವತ್ತಿನಂದ್ರೆ ತಿರಸ್ಕರಿಸಬೇಕಾಗ್ಯದ. ಇದನ್ನು ಜಾಗೃತಿಯನ್ನು ಮೂಡಿಸಬೇಕಾಗ್ಯದ. ಅದಕ್ಕಾಗಿ ಮತದಾರರ ಈ ಒಂದು ತಮ್ಮ ಮಾಧ್ಯಮದ ಮುಖಾಂತರ, ಮಾಧ್ಯಮ ಬಾಂಧವರ ಮುಖಾಂತರ ನಾವೇನದಂದ್ರೆ ಇಲ್ಲಿ ಜನರಿಗೆ ಏನಾದ್ರು ಒಂದು ಸಂದೇಶವನ್ನು ನಿಮ್ಮ ಮುಖಾಂತರ ನಾವು ರವಾನಿಸಬೇಕಂತ ಹೇಳಿ ಈ ಹಿಂದೂಪರ ಸಂಘಟನೆಗಳೆಲ್ಲ ಅನ್ನೋದ್ರ ನಾವು ಒಂದೆರಡು ದಿವಸ ಮೊದಲ ಈ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀಮತಿ ಸೋನಿಯಾ ಗಾಂಧಿಯವರನ್ನು ಅವರು ಭೇಟಿಯಾಗಿದ್ದರು. ಇದು ಒಂದು ಎಲ್ಲರೂ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಏನದಂದ್ರೆ ಒಂದು ವಿಚಾರ. ಇಲ್ಲಿ ಯಾರು ಮುಚ್ಚಿಮರೆ ಮಾಡ್ತಕ್ಕಂಥ ವಿಷಯನೇ. ಅವರು ಇವ್ರು ಹೇಳಿಕೆ ಕೊಟ್ಟಿರುವಂಥದ್ದು ನಾವು ಬುಖಾರಿ ಅವರಿಗೆ ಖಂಡನೆ ಮಾಡ್ತಾ ಇಲ್ಲ. ಬುಖಾರಿ ನೋಡಿ ಏನಂದ್ರೆ ಭಾವನೆಗಳಿಗೆ ಜೊತೆಗೆ ಚೆಲ್ಲಾಟ ಆಡ್ತಕ್ಕಂಥ ಏನು ನಮ್ಮದು ಕಾಂಗ್ರೆಸ್ಸಿನವರು ಏನು ಮಾಡ್ತಾ ಇಲ್ಲ. ಅದು ಕಾಂಗ್ರೆಸ್ ಇರ್ಬೋದು, ಮತ್ತೇನೇ ಇರಲಿ. ಆದರೆ ಇವತ್ತಿನ ಈ ವಿಷಯದ ಇವತ್ತು ನೋಡಿ ಸಾಹಿತ್ಯಿಕರಿಗೆ ತಗೊಂಡು ಇವ್ರು ಏನಂದ್ರೆ ರಾಜಕೀಯ ಮಾಡ್ತಾರೆ. ಇವತ್ತು
ಈ ರೀತಿ ಏನು ಹೇಳಿಕೆ ಇವತ್ತಿನ ಚುನಾವಣೆಯಲ್ಲಿ ನೀವೇನು ಗೊಂದಲ ಮೂಡಿಸ್ತಾ ಇದ್ದೀವಿ, ಅದು ಮತದಾನ ಸಂದರ್ಭದಲ್ಲಿ ಈಗ ನಾವೇನಿದ್ದೀವಿ ಅಂದ್ರೆ ಒಂದು ಮೂಮೆಂಟ್ನಾಗಿದ್ದು ಜನರು ಏನಾದ್ರು ತನ್ನ ಆಕ್ರೋಶಗಳೆಲ್ಲ ಏನಾದ್ರೆ ಈಗ ಒಂದು 5-10 ವರ್ಷದಲ್ಲಿ ಏನು ಚುನಾವಣೆಗಳು ಮಾಡಿದ್ಮೇಲೆ ಎಲ್ಲ ತಮ್ಮ ಹಿಂದಿನ ಅಭ್ಯರ್ಥಿಗಳು ಏನು ಕೆಲಸ ಮಾಡಿದಾರೆ ಅದ್ರ ಮೇಲೆ ಅವರೆಲ್ಲ ಮತದಾನ ಮಾಡಬೇಕಾಗಿದೆ. ಅವ್ರು ಮಾಡಿರುವಂತ ಕೆಲಸಕ್ಕೆ ಕೂಲಿ ಕೊಡ್ತಕ್ಕಂಥ ಸಂದರ್ಭ ಇದೆ. ಮತದಾರ ಮಾಲಕ ಯಜಮಾನ ಇವತ್ತು ಕೂಲಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇವನು ನ್ಯಾಯಾಧೀಶ, ಚುನಾವಣೆಯ ಒಂದು ಫಲಿತಾಂಶದ ನ್ಯಾಯಾಧೀಶನನ್ನೇ ನೀವು ಖರೀದಿ ಮಾಡಕ್ ಹೋಯ್ತ್ರಿ, ನ್ಯಾಯಾಧೀಶನನ್ನೇ ಭಾವನೆಗಳನ್ನ ಅವನ ಜೊತೆ ಭಾವನೆಗಳನ್ನ ಸಂಬಂಧ ಇಟ್ಕೊಂಡು ಹೋಗ್ತೀರಿ ಅಂತ ಇಲ್ಲಿ ಅಂತ ಪ್ರಜಾತಂತ್ರ ವ್ಯವಸ್ಥೆ. ನೀವು ಹೇಳದಿದ್ರು ಮೊದಲೇ ಚುನಾವಣೆ ಆಚಾರ ಸಂಹಿತೆ ಲಾಭೋದ್ಗಿಂತ ಮೊದಲೇ ನೀವು ಪಕ್ಷದ ವ್ಯಕ್ತಿಗಳದು ನೀವು ಏನು ವಿರೋಧ ಮಾಡಿದ್ರೆ ಮಾಡಿ, ಜನರು ಅದೆಲ್ಲ ನಿರ್ಣಯ ಒಂದು ಕೂಡಿಕೊಂಡು ಮನಸ್ಸಿಗೆ ಅವರು ಸಂಗ್ರಹ ಮಾಡ್ತಾರೆ ವಿಷಯಗಳನ್ನು. ನನಗಂತೂ ಬಂದಿಲ್ಲ, ನಾನೊಬ್ಬ ಒಟ್ಟಾರೆ ರಾಷ್ಟ್ರೀಯ ಭಕ್ತಿ ಇವತ್ತು ಹೆಂಗಿದೆ ಅಂದ್ರೆ ಎಲ್ಲರೂ ನಾವು ಹೇಳ್ತೇವೆ, ಎಲ್ಲಾ ಪಾರ್ಟಿಯವ್ರು ಹೇಳ್ಕೊಂಡು ಬರೋರು ಏನಂದ್ರೆ ನಾವು ರಾಷ್ಟ್ರಭಕ್ತರಿ ಉಳ್ಳವು ಅಂತ ಹೇಳ್ತೇವೆ. ಆದ್ರೆ ಅವ್ರ ನಡೆಗಳೇನಿವೆ, ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ ಎಲ್ಲಾ ಪಕ್ಷದವರು ನಾವು ರಾಷ್ಟ್ರೀಯ ಭಕ್ತಿ ಉಳ್ಳವರು ಅಂತ ಹೇಳ್ತಾರೆ. ಯಾರು ರಾಷ್ಟ್ರ ವಿರೋಧಿಗಳಂತ ಯಾರು ಹೇಳಿ ಬರಲ್ಲ. ಆದ್ರೆ ಒಕ್ಕೂಟದವರು ನಾವೇನಂದ್ರೆ ಒಂದು ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಾವು ಇಲ್ಲಿ ಅಂತಂದ್ರೆ ನಮಗೂ ಕೆಲವು ಜವಾಬ್ದಾರಿಗಳು ಇರ್ತವೆ. ನಾವು ಹಿಂದೂ ಪರ ಅಂದ್ಮೇಲೆ ಒಂದು ಯಾವುದೇ ಸಂಘಟನೆ ಒಂದು ವ್ಯವಸ್ಥೆಗೆ ಒಂದು ಅಂದ್ರೆ ಏನಂದ್ರೆ ಇವರು ಹಿಂದುತ್ವ ಅಂಬರು ಇವತ್ತು ಪ್ರಮೋದ್ ಮುತಾಲಿಕ್ ಅವರು 40 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ತಾರೆ.